ಆತ್ಮೀಯರೇ ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಕ್ಯಾಲ್ಸಿಮ್ಯಾಕ್ಸ್ ಪ್ಲಸ್ ಅನ್ನುವಂಥ ಒಂದು ಸಿರಪ್ಪಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ. ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ ಪ್ಲಸ್ ಸಸ್ಪೆನ್ಷನ್, ಸೊ ಇದರ ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಮೇಯರ್ ಬಯೋಟಿಕ್ಸ್ ಅನ್ನುವಂಥ ಒಂದು ಕಂಪ್ನಿ. ಸೊ ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ ಪ್ಲಸ್ ಅನ್ನುವಂಥ ಒಂದು ಸಿರಪ್ಪನ್ನು ತಯಾರು ಮಾಡ್ತು. ಇದನ್ನು ಪ್ಯಾಕೇಜಿಂಗ್ ನೋಡಲಿಕ್ಕೆ ನಿಮಗೆ ಈ ರೀತಿಯಾಗಿ ಸಿಗುತ್ತೆ. ಇದರೊಂದು ಅಂದರೆ ಇದರೊಂದು ಎಷ್ಟು ಎಮ್ ಎಲ್ ಇದೆ ಅಂತ ನಾವು ನೋಡೋದಾದ್ರೆ, ಈ ಒಂದು ಸಿರಪ್ಪಿನ ನೋಡೋದಾದ್ರೆ ಇಲ್ಲಿ ಒಂದು 200 ml ನಿಮಗೆ ಸಿಗುತ್ತೆ. ಅಂದರೆ 200 ml ಒಂದು ಸಿರಪ್ ಇದಾಗಿರುತ್ತೆ. ಮತ್ತು ಇದರ ಒಂದು MRP ಬಂದುಬಿಟ್ಟು 156 ರೂಪೀಸ್ ಇದರ ಒಂದು MRP ಆಗಿರುತ್ತೆ ಸ್ನೇಹಿತರೆ. 200 ml ನಿಮ್ಗೆ 156 ರೂಪೀಸ್ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡೋಣ. ಸೊ ಒಳಗಡೆ ಏನಿದೆ ಅಂತ ಚೆಕ್ ಮಾಡೋಣ. ಸೊ ಓಪನ್ ಮಾಡೋದ್ಕೊಳ್ಳಿ ಈ ರೀತಿ ನಿಮಗೆ ಒಳಗಡೆ ಒಂದು ಇದು ಸಿಗುತ್ತೆ ನಿಮಗೆ. ಈ ರೀತಿ ನೋಡಲಿಕ್ಕೆ ನಿಮಗೆ ಪ್ಲಾಸ್ಟಿಕ್ ಬಣ್ಣದ ಒಂದು ಬಾಟಲ್ ಸಿಗುತ್ತೆ. ಅಂದರೆ ಇದು ಪ್ಲಾಸ್ಟಿಕ್ ಬಂದುಬಿಟ್ಟು ಕರೆ ಬಣ್ಣದ ಒಂದು ಬಾಟಲ್ ಆಗಿರುತ್ತೆ. ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮೇಗಡೆ ಒಂದು ಮೆಜರ್ಮೆಂಟ್ ಕಪ್ಪನ್ನು ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಸಿರಪ್ಪನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ವಿಷಯ ಆಗಿರುತ್ತೆ. ಅಂತಂದರೆ ಕೆಲವೊಂದು ಸಿರಪ್ಗಳಲ್ಲಿ ಕೊಟ್ಟಿರಂಗಿಲ್ಲ. ಸೊ ಈ ಒಂದು ಸಿರಪ್ ಕೊಟ್ಟಿದ್ದಾರೆ. ಮತ್ತು ಒಳಗಡೆ ಏನೂ ಇಲ್ಲ, ಏನು ನಿಮಗೆ ಒಂದು ಮತ್ತೇನು ಅಂದರೆ ಪೇಪರ್ ವರ್ಕ್ ಯಾವುದು ಕೊಟ್ಟಿಲ್ಲ. ಈ ರೀತಿ ನಿಮಗೆ ಇದರ ಒಂದು ಅಂದರೆ ಇದರ ಒಂದು ಪ್ಯಾಕೇಜಿಂಗ್ ಆಗಿರುತ್ತೆ ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ ಪ್ಲಸ್ಸಿನ ಒಂದು ಸಿರಪ್ಪಿನ ಬಗ್ಗೆ. ಮತ್ತು ಇದರಲ್ಲಿರುವಂಥ ಅಂದರೆ ಒಂದು ಕೆಮಿಕಲ್ ನೇಮ್, ಮಾಲಿಕ್ಯೂಲ್ ಕಂಟೆಂಟ್ ನೇಮ್ ನೋಡಿದ್ರೆ ಸ್ನೇಹಿತರೆ, ಹೆಸರು ಹೇಳುವಾಗ ಅಂದರೆ ಕ್ಯಾಲ್ಸಿಮ್ಯಾಕ್ಸ್ ಪ್ಲಸ್ ಅನ್ನುವಂಥದ್ದು ಒಂದು ಕ್ಯಾಲ್ಸಿಯಂ ಅಂದರೆ ಕ್ಯಾಲ್ಸಿಯಂ ಅಂದರೆ ಕ್ಯಾಲ್ಸಿಯಮಿಗೋಸ್ಕರ ಈ ಒಂದು ಸಿರಪ್ಪನ್ನು ತೆಗೆದುಕೊಳ್ತಾರೆ, ಕ್ಯಾಲ್ಸಿಮ್ಯಾಕ್ಸ್ ಅಂತ. ಅಂದರೆ ಕಂಟೆಂಟ್ ಬಂದುಬಿಟ್ಟು ಇದರದ ಒಂದು ಯೂಸೇಜ್ ಬಂದುಬಿಟ್ಟು ಫಾರ್ ಥೆರಪೆಟಿಕ್ ಯೂಸ್ ಓನ್ಲಿ. ಅಂದರೆ ಈಚ್ ML ಅಂದರೆ ಈಚ್ 5 ml ಕಂಟೆಂಟ್ ಅಂದರೆ ಒಂದು ಚಮಚೆಗೆ 5 ml ಆಗ್ತದೆ. ಈಚ್ 5 ml ಕಂಟೆಂಟ್ ಕ್ಯಾಲ್ಶಿಯಂ ಕಾರ್ಬೋನೇಟು ಇಕ್ವಾಲೆಂಟು ಎಲಿಮೆಂಟಲ್ ಕ್ಯಾಲ್ಶಿಯಮ್. ಎಷ್ಟು mg ಇರುತ್ತಪ್ಪ ಅಂದ್ರೆ 250 mg ಇರುತ್ತೆ. ಕ್ಯಾಲ್ಶಿಯಂ ಕಾರ್ಬೋನೇಟ್ ಬಂದುಬಿಟ್ಟು 625 mg ಇರುತ್ತೆ. ಮತ್ತು ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಮತ್ತು ಎಲಿಮೆಂಟಲಿ ಮ್ಯಾಗ್ನೀಷಿಯಮ್ 75 mg ಇರುತ್ತೆ. 180 mg ಮ್ಯಾಗ್ನೀಷಿಯಮ್ ಹೈಡ್ರಾಕ್ಸೈಡ್ ಇರುತ್ತೆ. ಜಿಂಕ್ ಗ್ಲುಕೋನೇಟ್ USP 14 mg ಇರುತ್ತೆ. ಇಕ್ವಲೆಂಟ್ ಟು ಎಲಿಮೆಂಟಲ್ ಜಿಂಕ್ 2 mg ಇರುತ್ತೆ. ಮತ್ತು ವಿಟಮಿನ್ D3 ಸಹ ಇರುತ್ತೆ, IP 200 ಯೂನಿಟ್. ಮತ್ತು ಫ್ಲೇವರ್ಡ್ ಬೇಸ್ ಕ್ವಾಂಟಿಟಿ ಸಫಿಷಿಯೆಂಟಾಗಿ ಇದರ ಒಂದು ಕಂಟೆಂಟನ್ನು ಆ್ಯಡ್ ಮಾಡಿದ್ದಾರೆ ಸ್ನೇಹಿತರೆ. ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ ಪ್ಲಸ್ ಸಸ್ಪೆನ್ಷನ್ ಇದರ ಒಂದು ಯೂಸಸ್ಸನ್ನು ಮತ್ತು ಇದರ ಒಂದು ಬೆನಿಫಿಟ್ಸನ್ನು ನಾವು ತಿಳಿದುಕೊಳ್ಳೋದಾದ್ರೆ, ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ ಪ್ಲಸ್ ಅನ್ನುವಂಥದ್ದು ಇದು ಅಂದರೆ ಇದು ಎದಕ್ಕೆ ಕೊಡ್ತಾರೆ ಅಂತಂದರೆ, ಇದು ಬೋನ್ಸ್ ವೀಕ್ ಆದಾಗ ಮಕ್ಕಳಲ್ಲಿ ಎಲ್ಲ ಏಜರು ತೆಗೆದುಕೊಳ್ಬೋದು ಈ ಒಂದು ಸಿರಪ್ಪನ್ನು. ಆಲ್ಮೋಸ್ಟ್ ಒಂದು ಸಣ್ಣ ಮಕ್ಕಳಲ್ಲಿ ಬೋನ್ಸ್ ಸ್ಟ್ರಾಂಗ್ ಆಗಲಿ ಅಂತ ಈ ಒಂದು ಸಿರಪ್ಪನ್ನು ಕೊಡ್ತಾರೆ. ಸ್ಟ್ರಾಂಗ್ ಬೋನ್ಸ್ ಮತ್ತು ಟೀತ್ ಅಂದರೆ ಹಲ್ಲುಗಳು ಗಟ್ಟಿಯಾಗಲಿ ಅಂತ. ಮತ್ತು ಹೆಲ್ದಿ ಹಾರ್ಟ್ ಅಂದರೆ ಹೃದಯಕ್ಕೆ ಸಂಬಂಧಪಟ್ಟ ಹೆಲ್ದಿ ಹಾರ್ಟ್ ಅಂದರೆ ಏನಾಗುತ್ತೆ, ಸೊ ನಿಮಗೇನಾಗುತ್ತೆ ಬ್ಲಡ್ ಪ್ರೆಷರ್ ಹೆಲ್ದಿಯಾಗಿಡುತ್ತೆ. ಮತ್ತು ಮಸಲ್ಸ್ ಪೇನ್ ಇತ್ತಂದರೆ ಮತ್ತು ನರ್ವ್ ಏನಾದರೂ ಪ್ರಾಬ್ಲಮ್ ಇತ್ತಂದರೆ ಸೊ ಎಲ್ಲವನ್ನು ಕಡಿಮೆ ಮಾಡುತ್ತೆ ಈ ಒಂದು ಕ್ಯಾಲ್ಸಿಮ್ಯಾಕ್ಸ್ ಪ್ಲಸ್ ಸಿರಪ್. ಅಂದರೆ ಒಟ್ಟಾರೆಯಾಗಿ ಇವೆಲ್ಲ ಒಂದು ಬೋನ್ಸ್ ಆಗಿರ್ಬೋದು, ಟೀತ್ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಮಸಲ್ಸ್, ನರ್ವ್ಸ್ ಎಲ್ಲವನ್ನು ಡೆವಲಪ್ಮೆಂಟ್ ಆ್ಯಂಡ್ ಮೇಂಟೈನ್ ಮಾಡುತ್ತೆ ಈ ಒಂದು ಸಿರಪ್ಪನ್ನು ನಾವು ತೆಗೆದುಕೊಳ್ಳೋದ್ರಿಂದ. ಅಂತಂದರೆ ಇದು 1 ರಿಂದ 10 ವರ್ಷ ಅವ್ರಿಗೆ ಎಷ್ಟು ಕ್ಯಾಲ್ಸಿಯಂ ಬೇಕಂತಪ್ಪ ಅಂದರೆ 800 mg ಕ್ಯಾಲ್ಸಿಯಂ ಬೇಕಾಗ್ತದೆ. ಅಂದರೆ 1 ರಿಂದ 10 ವರ್ಷ ಮಕ್ಕಳಿಗೆ, ಅಂದರೆ 10 ವರ್ಷ ಇರುವಂಥ ಮಕ್ಕಳಿಗೆ ನಿಮಗೆ 800 mg ಕ್ಯಾಲ್ಸಿಯಂ ಬೇಕಾಗ್ತದೆ. ಅಥವಾ ಒಂದು 4 ಕಪ್ ಮಿಲ್ಕ್ ಕುಡಿದ್ರೆ ಅದಕ್ಕೆ ಸಮ ಆಗುತ್ತೆ. ಅಂದರೆ 800 mg ಕ್ಯಾಲ್ಸಿಯಮ್ ಸಹ ಮತ್ತು 4 ಕಪ್ ಮಿಲ್ಕು ಸಹ ಕುಡಿದ್ರೆ ಏನಾಗುತ್ತೆ, ಇದರ ಒಂದು ಸಾಲಿಗೆ ಸಮ ಆಗುತ್ತೆ. ಇದರ ಒಂದು ಡೋಸೇಜ್ ಫಾರ್ಮುಲಾ ಅಂತಂದರೆ ಯಾವ ರೀತಿ ತೆಗೆದುಕೊಳ್ಬೇಕಂತಂದ್ರೆ, ಇನ್ಫ್ಯಾಂಟ್ಸಿಗೆ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಮತ್ತು ಚಿಲ್ಡ್ರನ್ಸ್ಗೆ ಅಂತಂದ್ರೆ ಅರ್ಧ ಚಮಚೆ ಅಥವಾ 1 ಚಮಚೆ ಅಂದರೆ ಅಪ್ರಾಕ್ಸಿಮೇಟ್ಲಿ 2.5 ml to 5 ml ಟ್ವೈಸ್ ಡೈಲಿ, ದಿನಕ್ಕೆ 2 ಸಲ ಕೊಟ್ಟರೆ ಏನಾಗುತ್ತೆ ಓಕೆ. ಅಂದರೆ 2.5 ml to 5 ml ಕೊಡ್ಬೋದು, ಅರ್ಧ ಚಮಚೆ ಟು 1 ಚಮಚೆ ಚಿಲ್ಡ್ರನ್ಸಿಗೆ ಕೊಡ್ಬೋದು. ಮತ್ತು ಅಡಲ್ಟಿಗೆ ಬಂದಂಗೆ 1 to 2 ಚಮಚೆ ಅಂದರೆ ಅಪ್ರಾಕ್ಸಿಮೇಟ್ 5 ml to 10 ml ಅಂದರೆ 5 ml ಕೊಡ್ಬೋದು ಅಥವಾ ಮ್ಯಾಕ್ಸಿಮಮ್ 10 ml ಕೊಡ್ಬೋದು ದಿನಕ್ಕೆ 2 ಸಾರಿ. ಇಲ್ಲಪ್ಪ ಇವೆಲ್ಲ ಏನು ಬೇಡ, ಅಂದರೆ ಇವೆಲ್ಲ ನಿಮಗೆ ಗೊತ್ತಾಗೋದಿಲ್ಲಪ್ಪ, ಅದು ಏನೋ ನೀವು ಸಮಸ್ಯೆ ಇತ್ತಂದ್ರೆ, ಏನೋ ಡಿಸೀಸ್ ಇತ್ತಂದರೆ, ಏನೋ ಮೊದಲಕ್ಕೆ ಏನಾದ್ರು ಪ್ರಾಬ್ಲಮ್ ಇತ್ತಂತಂದ್ರೆ ಅವಾಗ ನೀವು ಏನು ಮಾಡಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ತೆಗೆದುಕೊಳ್ಬೇಕಾಗತ್ತೆ ಈ ಒಂದು ಕ್ಯಾಲ್ಸಿಯಂ ಸಿರಪ್ನ, ಅಥವಾ ಪ್ರಿಸರ್ವ್ಡ್ ಬೈ ದ ಫಿಸಿಷಿಯನ್. 1 ಸ್ಪೂನ್ ಈಕ್ವಲ್ ಟು 5 ml ಇದಾಗಿರ್ತದೆ.
ಏನೆಲ್ಲ ಒಂದು ಪ್ರಿಕಾಷನ್ಸ್ಗಳದಾವಂತ ನೋಡೋದಾದ್ರೆ ಈ ಒಂದು ಸಿರಪ್ಪನ್ನು ಯಾವಾಗಲೂ ಯೂಸ್ ಮಾಡಬೇಕಪ್ಪ ಅಂದರೆ ಶೇಕ್ವೆಲ್ಲ ಬಿಫೋರ್ ಯೂಸನ್ನು ಮಾಡಬೇಕಾಗತ್ತೆ. ಮತ್ತು ಇದು ಟೆಂಪ್ರೇಚರ್ ಬಂದುಬಿಟ್ಟು 25°C ಒಳಗಡೆ ಈ ಒಂದು ಸಿರಪ್ಪನ್ನು ಇಡಬೇಕಾಗತ್ತೆ. ಮತ್ತು ರೆಫ್ರಿಜರೇಟ್ರಲ್ಲಿ ಇಡಾಕೋಗ್ಬಿಡ್ದು ಈ ಒಂದು ಸಿರಪ್ಪನ್ನು. ಮತ್ತು ಯಾವುದೇ ಮೆಡಿಸಿನ್ ಒಂದು ಮಕ್ಕಳನ್ನು ದೂರ ಇಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಈ ಒಂದು ಕ್ಯಾಪನ್ನು ಓಪನ್ ಮಾಡಿರ್ತಾರಲ್ಲ, ಕ್ಯಾಪನ್ನು ಓಪನ್ ಮಾಡಿದ ತಕ್ಷಣ ಏನು ಮಾಡಬೇಕು, ಕರೆಕ್ಟ್ ಫಿಟ್ ಮಾಡಬೇಕಾಗತ್ತೆ. ಯಾವುದೇ ರೀತಿ ನಿಮ್ಗೆ ಗಾಳಿ ಆಡಲಾರ್ದಂಗೆ ಇಡಬೇಕಾಗತ್ತೆ. ಮತ್ತು ಇದು ಓರಲ್ ಅಡ್ಮಿನಿಸ್ಟ್ರೇಷನ್ ಮಾತ್ರ ಈ ಒಂದು ಸಿರಪ್ ಆಗಿರುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ. ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.